ಮಹಿಷನಂತೆ ಚುನಾಯಿತ ಪ್ರತಿನಿಧಿಗಳನ್ನ ದಮನಿಸಲಿ ಚಾಮುಂಡಿ. ಸರಳ ದಸರಾ ಹೆಸರಿನಲ್ಲಿ ಕೋಟಿ ಕೋಟಿ ಲೂಟಿ ಮಾಡಲು ಹೊರಟಿದ್ದಾರೆ. ಇತಿಹಾಸ ತಜ್ಞರ ಆಕ್ರೋಶಕ್ಕೆ ಗುರಿಯಾದ ರಾಜ್ಯ ಸರ್ಕಾರ. ಸರಳ ದಸರಾ ಎಂದರೆ ಇವರ ದೃಷ್ಟಿಯಲ್ಲಿ 15 ಕೋಟಿ. ಸರಳ ದಸರಾ ನೆಪದಲ್ಲಿ ಚುನಾಯಿತ ಪ್ರತಿನಿಧಿಗಳು, ಅಧಿಕಾರಿಗಳು ಲೂಟಿ ಮಾಡಲು ಹೊರಟಿದ್ದಾರೆ. ಕೋವಿಡ್ ತುರ್ತು ಸಂದರ್ಭದಲ್ಲಿ ಜನಪರ ಕಾಳಜಿ ಇದ್ದರೆ ಆಸ್ಪತ್ರೆಗಳಿಗೆ ಸೌಲಭ್ಯ ಒದಗಿಸಲಿ. ಮೆರವಣಿಗೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳಿಂದ ಯಾವುದೇ ಆಶೀರ್ವಾದ ಸಿಗುವುದಿಲ್ಲ. ಜನರ ಆರೋಗ್ಯ ಕಾಪಾಡಿದಾಗ ಮಾತ್ರ ಚಾಮುಂಡಿ ಆಶೀರ್ವಾದ ಸಿಗುತ್ತದೆ. ದುಡ್ಡು ತಿನ್ನಲು ಸಾವು ಸಾಧನ ಅಂದುಕೊಂಡಿದೆ ರಾಜ್ಯ ಸರ್ಕಾರ. ಸರ್ಕಾರಕ್ಕೆ ಜನರ ಆರೋಗ್ಯ, ಬದುಕಿನ ಬಗ್ಗೆ ಕಾಳಜಿ ಇದ್ದರೆ ಆಕ್ಸಿಜನ್, ವೆಂಟಿಲೇಟರ್ ಸೌಲಭ್ಯದ ಮೂಲಕ ಬದುಕನ್ನ ಕಟ್ಟಿಕೊಡಲಿ ಎಂದರು. ಈಗಿಲ್ಲದ ಚಾಮುಂಡಿಯ ನಂಬಿಕೆಗೋಸ್ಕರ ಪ್ರವಾಸೋದ್ಯಮದ ಹೆಸರಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಬೇಡ. ಸರಳ ದಸರಾ ಎಂದರೆ ಇವರಿಗೆ 15 ಕೋಟಿ. ಬಡವರು ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಸಿಗದೆ ಸಾಯ್ತಾ ಇದ್ದಾರೆ. ದೊಡ್ಡ ದೊಡ್ಡ ಆಸ್ಪತ್ರೆಗಳಿಗೆ ಹೋಗಲು ಸಾಧ್ಯವಾಗದೆ ಸಾಯ್ತಾ ಇದ್ದಾರೆ. ಮನೆ ಮಠ ಆಸ್ತಿ ಮಾರಿ ಚಿಕಿತ್ಸೆ ಪಡೆಯುವ ಪರಿಸ್ಥಿತಿ ಎದುರಾಗಿದೆ. ಈ ವಿಜೃಂಭಣೆಯ ದಸರಾ ಬದಲು ಜನರಿಗೆ ವೈದ್ಯಕೀಯ ಸೌಲಭ್ಯ ನೀಡಲು ಮುಂದಾಗಲಿ. ಯಾಕೆ ಈ ರೀತಿಯ ಮನೆಹಾಳು ಕೆಲಸ ಮಾಡಲು ಹೊರಟಿದೆ ಸರ್ಕಾರ ಎಂದು ಮೈಸೂರಿನಲ್ಲಿ ಇತಿಹಾಸ ತಜ್ಞ ಪ್ರೊಫೆಸರ್ ನಂಜರಾಜೆ ಅರಸ್ ಅವರು ಆಕ್ರೋಶ ವ್ಯಕ್ತಪಡಿಸಿದರು. ಮಾಡಲೇಬೇಕು, ಅನಿವಾರ್ಯ ಪರಿಸ್ಥಿತಿ ಅಂತ ಹೇಳಿಕೊಂಡು ದಸರಾನ ಸರಳ ದಸರಾ ಅಂತಾರೆ. ಸರಳ ದಸರಾ ಅಂದರೆ, ಸರಳ ಅಂದರೆ ಡೆಫಿನೇಷನ್ನು 15 ಕೋಟಿ ಅಂತ. ಇನ್ನು ಅದ್ದೂರಿ ದಸರಾ ಅಂದರೆ ಎಷ್ಟು ಕೋಟಿ ಅಂತ ಗೊತ್ತಿಲ್ಲ. ಈ 15 ಕೋಟಿಲಿ ಇವರು ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಇದೆ, ಕೋಟೆ ಒಳಗೆ ಮೆರವಣಿಗೆ ಮಾಡ್ತೀವಿ ಅಂತೇಳಿ 15 ಕೋಟಿ ಖರ್ಚು ಮಾಡ್ತಾರೆ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ. ಅದರಲ್ಲೇ ಜಾಸ್ತಿ ಇವರು ಖರ್ಚು ಮಾಡಿ ಲೆಕ್ಕ ತೋರಿಸಿ ದುಡ್ಡು ತಿನ್ನೋರು. ನಮಗೆ ಅನಿಸೋದು, ಯಾತಕ್ಕೆ ಈ ದುಡ್ಡನ್ನು ಚಪ್ಪಲ ಈ ಅಧಿಕಾರಿಗಳಿಗೆ, ಮಂತ್ರಿಗಳಿಗೆ, ಚುನಾಯಿತ ಪ್ರತಿನಿಧಿಗಳಿಗೆ, ಶಾಸಕರುಗಳಿಗೆ? ಕೋವಿಡ್ ಬಂದು ಜನ ಸಾಯ್ತಾ ಇದ್ದಾರೆ, ರಕ್ತ ಕೊಡೋಕ್ಕಾಗಲ್ಲ, ಬಡವರಿಗೆ ಆಸ್ಪತ್ರೆಯಲ್ಲಿ ಪ್ರವೇಶ ಇಲ್ಲ, ದುಡ್ಡು ವಸೂಲಿ ಮಾಡೋ ಆಸ್ಪತ್ರೆ ಅಂಥ ಕಾಸ್ಟ್ಲಿ ಆಸ್ಪತ್ರೆಗಳಿಗೆ ಹೋಗಬೇಕು ಜನ. ಅಂಥವ್ರಿಗೆ ಏನೇನು ಮೆಡಿಕಲ್ ಫೆಸಿಲಿಟೀಸ್ ಕೊಡಬೇಕು, ಸೌಕರ್ಯಗಳು, ಅದಕ್ಕೆ ಖರ್ಚು ಮಾಡಿರಿ. ಇಲ್ಲ ತೀರಾ ಬಡವರು ಒಂದು ವಿಧಿ ಇಲ್ಲದೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಸ್ಥಳ ಇಲ್ಲದೆ ಈ ಹಣನೂ ಪೀಕೋ ಆಸ್ಪತ್ರೆಗಳಿಗೆ ಹೊರಟೋಗ್ಬಿಟ್ರೆ ಎಲ್ಲಿಂದ ತರ್ತಾರೆ? ಮನೆ ಮಠ ಮಾರಬೇಕು, ಮಾನ ಮಾರಬೇಕು. ಅಂಥ ಬಡ ಜನ ಪೇಷಂಟ್ಸ್ ಏನಿದ್ದಾರೆ ಅವ್ರಿಗೆ ದುಡ್ಡು ಕೊಡಿ. ಅವರ ಟ್ರೀಟ್ಮೆಂಟ್ಗೆ ಈ ಹಣವನ್ನು ಖರ್ಚು ಮಾಡಿ 15 ಕೋಟಿ. ಕೆಲಸಕ್ಕೆ ಬಾರದ ಯಾವುದೋ ದುಡ್ಡು ನುಂಗೋಕ್ಕೆ ಒಂದು ಯೋಜನೆ ಹಾಕೊಂಡ್ಬಿಟ್ಟು ಯಾಕೆ ಈ ಮನಹಾಳು ಕೆಲಸ ಮಾಡ್ತದೆ ಸರ್ಕಾರ? ದುಡ್ಡು ನುಂಗಕ್ಕೂ ಆ ಚಾಮುಂಡಿ ಹೆಸರು ಬಳಸ್ಕೋಬೇಕಾ? ಬೇರೆ ಹೆಸರು ಹೇಳ್ಕೊಂಡು ತಿನ್ನೋದೇ ಸಾಕು. ಆ ಚಾಮುಂಡಮ್ಮ ಅವಳು ನಿಜವಾಗ್ಲೂ ಏನಾದ್ರು ಶಕ್ತಿ ಇದೆ, ಅವಳು ಒಂದು ಕಲ್ವಿಗ್ರಹ ಅಂತ ನಾವು ಅಂದ್ಕೊಂಡಿದ್ದೀವಿ. ಆ ಜನರಲ್ಲಿ ನಂಬಿಕೆ ಇದೆಯಲ್ಲ, ಆ ನಂಬಿಕೆ ನಿಜ ಆದರೆ ಈ ಮಂತ್ರಿಗಳಿಗೆ, ಚುನಾಯಿತ ಪ್ರತಿನಿಧಿ 15 ಕೋಟಿ ಏನೋ ಖರ್ಚು ಮಾಡಿರ್ತೀವಿ ಅಂತ ಹೇಳಿ 14 ಕೋಟಿ ತಿನ್ನಕ್ಕೆ ಕೊಟ್ಟಿದ್ದಾರೆ. ಅವ್ರುಗಳಿಗೆ ಅವರು ಮಹಿಷನ ದಮನ ಮಾಡಿದ ರೀತಿಯಲ್ಲಿ ಇವ್ರುಗಳಿಗೂ ದಮನ ಮಾಡಬೇಕು ಶಕ್ತಿ ಇದ್ದರೆ. 15 ಕೋಟಿ ಸರಳ ದಸರಾ ಸಾಂಸ್ಕೃತಿಕ ಕಾರ್ಯಕ್ರಮ ಯಾವುದೂ ಬೇಡ. ಅದೇ ಹಣವನ್ನು ದಸರಾ ಮಾಡಿದೆ ಅಂತ ಹೇಳಿ ಆ ಕೋವಿಡ್ ಗಲಾಟೆಯಲ್ಲಿ ಯಾರು ಜನ ಸಾಯ್ತಾ ಇದ್ದಾರೆ ಅವ್ರುಗಳಿಗೆ ಕೊಟ್ಟು ಅವ್ರ ಆಶೀರ್ವಾದ ಪಡೀರಿ. ಮೆರವಣಿಗೆ ಮಾಡೋದ್ರಿಂದ, ಸಾಂಸ್ಕೃತಿಕ ಕಾರ್ಯಕ್ರಮದಿಂದ ಯಾವ ಆಶೀರ್ವಾದವೂ ಬರೋಲ್ಲ. 706 ಜನ ನಮಗೆ ನಮ್ಮ ಲೆಕ್ಕದಲ್ಲಿ ಸತ್ಯ ಸರ್ಕಾರ ಹೇಳ್ತಾರೆ ದಿನ ಜನ ಸಾಯ್ತಾರೆ, ಅದನ್ನ ಉಳಿಸೋಕ್ಕಾಗತ್ತೆ ಅಂದರೆ ನಾವು ಅಂತಾರೆ. ಜನ ಸಾಯ್ತಾರೆ ದುಡ್ಡು ತಿನ್ನೋಕ್ಕೆ. ನನಗೆ ನಿಮ್ಮ ಸಾವು ನಮಗೆ ದುಡ್ಡು ತಿನ್ನೋದಕ್ಕೆ ಒಂದು ಸಾಧನ ಅಂತ ಸರ್ಕಾರ ಅಂದ್ಕೊಂಡಿದೆ. ಸರ್ಕಾರಕ್ಕೆ ಸ್ವಲ್ಪ ಆದರೂ ಮಾನವೀಯ ಪ್ರಜ್ಞೆ ಇದ್ದರೆ, ಜನಗಳ ಆರೋಗ್ಯದ ಬಗ್ಗೆ, ಅವ್ರ ಬದುಕಿನ ಬಗ್ಗೆ ಕಾಳಜಿ ಇದ್ದರೆ, ಅವರು ಆಸ್ಪತ್ರೆಯಲ್ಲಿ ಏನು ಸಾಯ್ತಾ ಇದ್ದಾರೆ, ರಕ್ತ ಇಲ್ಲದೆ, ಆಕ್ಸಿಜನ್ ಇಲ್ಲದೆ, ವೆಂಟಿಲೇಟರ್ಗಳಿಲ್ಲದೆ, ಅವ್ರುಗಳಿಗೆ ಬದುಕು ಕಟ್ಕೊಡೋ ಕೆಲಸ ಮಾಡಿದ್ವಿ. ಈ ಇಲ್ಲದ ಚಾಮುಂಡಿಯ ನಂಬಿಕೆಗೋಸ್ಕರ ಪ್ರವಾಸೋದ್ಯಮದ ಹೆಸರಿನಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಅಂತ ಹೇಳ್ತೀರಿ. ದಸರಾಕ್ಕೂ ಈ ಮೆರವಣಿಗೆಗೂ ಸಂಬಂಧವೇ ಇಲ್ಲ. ಅವ್ರಿಗೆ ಶುಭವಾಗಲಿ ಅಂತ ಹೇಳ್ತಾರೆ ಅಷ್ಟೇ. ಇಷ್ಟಾದರೂ ಏನಾದ್ರು ಅನಿರೀಕ್ಷಿತವಾಗಿ ಏನಾದರೂ ಬಂಡೆ ಒಳಗಿಂದ
ಏನು ಹೂವು ಚಿಗುರುತ್ತೋ ಏನಂತ ಮಂತ್ರಿಗಳ ಪ್ರಾರ್ಥನೆ ಮಾಡ್ತೀವಿ, ಮುಖ್ಯಮಂತ್ರಿನ ಕೇಳ್ಕೊಡ್ತೀವಿ, ಜಿಲ್ಲಾ ಉಸ್ತುವಾರಿ ಮಾಡ್ತೀವಿ. ದಯವಿಟ್ಟು ದಸರಾ ದಸರಾಕ್ಕೆ 15 ಕೋಟಿ ಬೇಡ.